ಇನ್ನು ಈತ ಪರಿಷತ್ನಲ್ಲಿ ಗ್ಯಾರಂಟಿ ವಿಚಾರವಾಗಿ ಗದ್ದಲ ಉಂಟಾಗಿತ್ತು. ದಲಿತರ ಹಣವನ್ನ ಗ್ಯಾರಂಟಿಗೆ ಬಳಸಿ ಅನ್ಯಾಯ ಮಾಡ್ತಿದ್ದಾರೆ ಅಂತ ಬಿಜೆಪಿ ಸದಸ್ಯರು ಆರೋಪಿಸಿದ್ರು. ಇದರಿಂದ ಪರಿಷತ್ನಲ್ಲಿ ದೊಡ್ಡ ಕದನವೇ ನಡೆದೋಯ್ತು. ಅದರಲ್ಲೂ ಕೂಡ ಬಿಜೆಪಿ ಆಡಳಿತ ಇರುವಂತಹ ಕೆಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ದಲಿತರ ಹಣವನ್ನ ಬೇರೆ ಬೇರೆ ಕಾರ್ಯಕ್ಕೆ ನೀವು ವಿನಿಯೋಗಿಸಿದ್ದೀರಾ ಅಂತ ಹೇಳಿ ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ಇದಕ್ಕೆ ಪ್ರತ್ಯುತ್ತರ ಕೊಡೋ ಪ್ರಯತ್ನ ಪಡ್ತು. ಆ ನಂತರದಲ್ಲಿ ಏನಾಯ್ತು ಬನ್ನಿ ನೋಡೋಣ. ಪರಿಷತ್ನಲ್ಲಿ ದಲಿತರ ಹಣ ದುರ್ಬಳಕೆ ವಿಚಾರವಾಗಿ ಫೈಟ್. ಕಾಂಗ್ರೆಸ್ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಎಂದ ಛಲವಾದಿ. ದಲಿತರ ಹಣ ಗ್ಯಾರಂಟಿಗೆ ಬಳಕೆ. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರ ಟೀಕೆ, ಅನ್ಯಾಯ, ಆಕ್ರೋಶ, ರೋಷಾವೇಶ. ಪರಿಷತ್ನಲ್ಲಿ ಇವತ್ತು ದಲಿತರ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಲಾಗ್ತಾ ಇದೆ ಅನ್ನೋ ವಿಚಾರವಾಗಿ ಭಾರೀ ಜಟಾಪಟಿನೇ ನಡೆದೋಯ್ತು. ಕಾಂಗ್ರೆಸ್ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದಾಗ ಗದ್ದಲ ಉಂಟಾಯ್ತು. ಗ್ಯಾರಂಟಿಗೆ ಬಳಕೆ ಆಗ್ತಾ ಇರೋದನ್ನ ನಿಲ್ಲಿಸಬೇಕು ಅಂದ್ರು. ಅಂಕಿಅಂಶಗಳನ್ನು ಕೊಟ್ರೆ ನಾವು ದಲಿತರಿಗೆ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯದಷ್ಟು ಬೇರೆ ಯಾವ ಸರ್ಕಾರವೂ ಮಾಡಿ, ಬೇರೆ ಯಾವ ಸರ್ಕಾರ ಸಭಾಪತಿಗಳೇ ವಿಷಯ ಏನಂತಂದ್ರೆ ಸಭಾಪತಿಗಳೇ ಈ SCP TSP ಹಣವನ್ನ ನೀವು ಗ್ಯಾರಂಟಿಗಳಿಗೆ ಕೊಡೋದನ್ನ ನೀವು ನಿಲ್ಲಿಸಬೇಕು. ನಮ್ಮ ಜನರಿಗೆ ಅದು ವಾಪಸ್ ಕೊಡ್ಬೇಕು. ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಇದ್ದಿದ್ದೇ, ನಾವು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಗ್ಯಾರಂಟಿಗಳಿಗೂ ನಮ್ಮ ಹಣಕ್ಕೂ ಸಂಬಂಧ ಏನು? ಇದು ಚರ್ಚೆ. ನಮ್ಮ ಹಣಕ್ಕೂ ಸಂಬಂಧ ದಯವಿಟ್ಟು ದಲಿತರಿಗೆ ನೀವು ಅನ್ಯಾಯ ಮಾಡಿದ್ದು ನಿಮಗೆ ನಾಚಿಕೆ ಆಗ್ಬೇಕು ಅಂತ ಕಾಂಗ್ರೆಸ್ ಸದಸ್ಯರು ಕುಟುಕಿದ್ರು. ಗದ್ದಲದಿಂದ ಕಲಾಪ ಮುಂದೂಡಲಾಯಿತು. ನಾಚಿಕೆ ದಲಿತರ ಸಭಾಪತಿಗಳ ಕಚೇರಿಯಲ್ಲಿ ಸಂಧಾನ ಸಭೆ ನಡೆದ ಬಳಿಕ ಮತ್ತೆ ಕಲಾಪ ಆರಂಭ ಆಯಿತು. ಆಗ ಪ್ರಿಯಾಂಕ್ ಖರ್ಗೆ ಈ ವಿಚಾರವಾಗಿ ಮಾತನಾಡೋದಕ್ಕೆ ಆರಂಭಿಸಿದ್ರು. ಇದಕ್ಕೆ ವಿರೋಧ ಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಂಬಂಧಿಸಿದ ಸಚಿವರೇ ಉತ್ತರ ಕೊಡಬೇಕು ಅಂದ್ರು. ಗಲಾಟೆ ಹೆಚ್ಚಾದಾಗ ಸಭಾಪತಿಗಳು ಹೊರಗೆ ಹಾಕೋ ಎಚ್ಚರಿಕೆಯನ್ನು ಕೊಟ್ರು. ಒಂದು ನಿಮಿಷ ನೋಡಿ, ನಾ ಹೇಳ್ತೀನಿ, ಅತಿಯಾದ ಮೇಲೆ ಹೊರಗೆ ಹಾಕೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಬೇಕಾದ ಎದ್ದಂಗೆ ಏನು ಧರ್ಮಶಾಲೆ ಅಲ್ಲ. ನಾ ಹೇಳ್ತೀನಿ ನೀವು ನನ್ನ ಮಾತು ಕೇಳಿ ಎದ್ದ ಪ್ರತಿಷ್ಠೆ ಎದ್ದರೆ ಹೊರಗೆ ಹಾಕಿಬಿಡ್ತೀನಿ. ಒಂದ್ ನಿಮಿಷ ನೀವು ಕೂತ್ಕೊಳ್ಳಿ. ನಂತರ ಉತ್ತರ ಕೊಟ್ಟ ಮಾದೇವಪ್ಪ, ನಾವು ದಲಿತರ ಹಣವನ್ನ ದಲಿತರಿಗೆ ಬಳಸ್ತಾ ಇದ್ದೀವಿ ಅಂದ್ರು. ಈ ಉತ್ತರಕ್ಕೂ ಛಲವಾದಿ ನಾರಾಯಣಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. SCP TSP ಹಣ SC ಬೆನಿಫಿಷರೀಸ್ ಆ ಸ್ಕೀಮಲ್ಲಿ ಬರೋರಿಗೆ ಹೊರತುಪಡಿಸಿ ಅನ್ಯರಿಗೆ ಉಪಯೋಗ ಮಾಡೋದಕ್ಕೆ ಅವಕಾಶ ಇಲ್ಲ ಕಾಯ್ದೆನಲ್ಲಿ. ಗದ್ದಲದ ಮಧ್ಯೆಯೂ ಪ್ರಿಯಾಂಕ್ ಖರ್ಗೆ ಮತ್ತೆ ಮಾತನಾಡಿದ್ರು. ಈ ವೇಳೆ ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯಗಳಲ್ಲೂ ದಲಿತರ ಹಣ ಬಳಸಲಾಗ್ತಾ ಇದೆ ಅಂತ ದಾಖಲೆ ಸಮೇತ ಮಾತನಾಡಿದ್ರು. ಈ ವೇಳೆ ಮತ್ತೆ ಗದ್ದಲ ಉಂಟಾಗಿ 10 ನಿಮಿಷಗಳ ಕಾಲ ಕಲಾಪವನ್ನ ಮುಂದೂಡಲಾಯಿತು. ಏನಿದೆ ಒಂದು RTI ಇದೆ ಅಧ್ಯಕ್ಷರೇ, ಫಂಡ್ಸ್ ಫಾರ್ ದಲಿಟ್ಸ್ ಯೂಸ್ ಟು ಮೇಕ್ ಫಿಲ್ಮ್ ಆನ್ ವಾದ್ನಗರ್. ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಹುಟ್ಟೂರ್ಮಿಗೆ ಇದು ಕ್ಲಾರಿಫಿಕೇಶನ್ ಅಲ್ಲ. ಉದಾಹರಣೆ ಇದು ಒಬ್ಬೊಬ್ಬಕ್ಕೆ 10,000 ಸ್ಕೀಮ್ ನಲ್ಲಿ 8,000 ಜಾಸ್ತಿ ಕೊಡಿ. SCP TSP ನಲ್ಲಿ ಸೇರಿಸಿ ನಾವು ಕಡ್ತಕೋಬಾರ್ದು. ಮತ್ತೆ ಕಲಾಪ ಆರಂಭ ಆದಾಗ ಪ್ರಶ್ನೋತ್ತರ ಮುಕ್ತಾಯವಾಯಿತು ಅಂತ ಸಭಾಪತಿಗಳು ಹೇಳಿದ್ರು. ಈ ವೇಳೆ ನಮಗ್ ಪ್ರಶ್ನೆ ಕೇಳೋಕೆ ಅವಕಾಶ ಕೊಡಿ ಅಂತ CT ರವಿ ಬಾವಿಗಿಳಿದ್ರು. ನಿಮ್ಮವರೇ ಸಮಯ ವ್ಯರ್ಥ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸದಸ್ಯರು ಆರೋಪಿಸಿದ್ರು. ಮಂತ್ರಿಗಳಾಗಿ ಪರಿಷತ್ನಲ್ಲಿ ಹಾಲು ನೀರು ವಿಸ್ಕಿ ಫೈಟ್. ಏನೋ TS ರಮಣ ಮಾತನಾಡುತ್ತಾ, ಪ್ರಿಯಾಂಕ್ ಖರ್ಗೆ ಹಾಲು ಕುಡ್ದಷ್ಟು ನಾವು ನೀರು ಕುಡ್ದಿಲ್ಲ ಅಂದ್ರು. ಇದಕ್ಕೆ ಕಿಡಿಕಾರಿದ ಪ್ರಿಯಾಂಕ್ ಖರ್ಗೆ, ಈ ಮಾತೆಲ್ಲ ಯಾಕೆ ಬೇಕು ಅಂತ ತಿರುಗಿ ಬಿದ್ರು. ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳ್ಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ. ನಾನು ಹಾಲು ಎಷ್ಟು ಕುಡಿತೀನಿ, ನೀರು ಎಷ್ಟು ಕುಡಿತೀನಿ, ಅದೇನಕ್ಕೆ ಇವರಿಗೆ? ಎಲ್ಲಿಂದ ತರ್ತೀನಿ, ಏನು ಇವರಿಗೆ? ನಿಮ್ಮ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೀನಿ.
ನಾನು ಎದ್ ನಿಂತು ಮಾತಾಡಿದ್ರೆ ಮೂಗ್ ತೋರಿಸ್ತೀನಿ ಅಂತ. ಬುದ್ಧಿವಂತರು ಅಂತ ಕುಡಿಬಾರ್ದಾ? ನಿಮ್ ಬಗ್ಗೆ ಬುದ್ಧಿವಂತರು ಅಂತ ಹೇಳಿದೀನಿ, ತಪ್ಪಿದ್ಯಾ ಅದು? ನಿಮ್ ಬಗ್ಗೆ ಬುದ್ಧಿವಂತರು ಅಂತ ಹೇಳಿದೀನಿ. ಇಲ್ಲ ಪ್ರಿಯಾಂಕ್, ನೀನ್ ಎಲ್ಲಿ ಹುಟ್ಟಿದ್ಯಾ, ಯಾವ ಸಮಾಜದಲ್ಲಿ ಇದೆಯಾ, ಅದ್ರಲ್ಲಿ ಹಾಲು ಕುಡಿಯೋದು ತಪ್ಪು, ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ಕುಡಿದ್ಯಾ. ನಿಮ್ ಬಗ್ಗೆ ನಾವು ಕೇಳಲಿಲ್ಲ. ನಿಮ್ ಬಗ್ಗೆ ಕೇಳಲಿಲ್ಲ. ನಿಮ್ ಬಗ್ಗೆ ನಾವು ಕೇಳಲಿಲ್ಲ ಅಂತ ಕೇಳಿದೀವ. ಗಲಾಟೆಯಲ್ಲಿ ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿಸ್ಕಿ ಕತೆ ಹೇಳಿದ್ರು. ಆಯ್ತು, ಕುಡಿಬಾರ್ದಾ? ಹಾಲೇ ಕುಡಿದು ಬದುಕ್ತಾರಪ್ಪ. ಸೊ ಯು ಕಾಂಟ್ ಡಿಗ್ರೇಡ್ ಟು ಹ್ಯೂಮನ್ಸ್ ಲೈಫ್. ಈಗ ನಾನು ಬೆಳಗ್ಗೆ ಬರೀ ವಿಸ್ಕಿನೇ ಕುಡಿತಾ ಇರ್ತೀನಪ್ಪ, ಕುಡಿಯಲ್ಲ. ಉದಾಹರಣೆ ಹೇಳ್ತಾ ಇರೋದು ನಾನು. ಕೆಲವ್ರದ್ದು ಏನೇನೋ ನಾವು ಹೇಳ್ತೇವೆ, ಹಂಗಂತ ಚುಚ್ಚಕ್ಕಾಗಲ್ಲ. ನೀವು ವಿಸ್ಕಿ ಕುಡಿತಾ ಇದೆಯಾ ಅಂತ ಚುಚ್ಚಕ್ಕಾಗಲ್ಲ. ವಿಧಾನಸಭೆಯಲ್ಲಿ ಸದ್ದು ಮಾಡಿದ ವಿವಿ ಬಂದ್ ವಿಚಾರ. ಇತ್ತ ವಿಧಾನಸಭೆಯಲ್ಲಿ ವಿಶ್ವವಿದ್ಯಾಲಯ ಬಂದ್ ವಿಚಾರವಾಗಿ ಚರ್ಚೆ ನಡೀತು. ನಾವು ಯೂನಿವರ್ಸಿಟಿ ಮುಚ್ಚೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಶೋಕ್, ಬಾಗ್ಲ ಹಾಕ್ತೀವಿ, ಈಗ ಹಾಕಲ್ಲ ಅಂದಂಗಾಯ್ತು ಅಂದ್ರು. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಗೊತ್ತಿಲ್ಲ ನನಗೆ. ನಾವು ಮುಚ್ಚೋದಕ್ಕೆ ಹೋಗಲ್ಲ, ಮುಂದುವರಿಸಬೇಕಾ ಬೇಡವೋ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ, ನಾವು ಮುಚ್ಚಬೇಕೋ ಬೇಡೋ ಅನ್ನೋದು. ಬಾಗಿಲ ಬೀಗ ಹಾಕಲ್ಲ ಅಂದಂಗ ಆಯ್ತಿದೆ ಅಷ್ಟೇ. ಹೀಗೆ ಗದ್ದಲ ಕೋಲಾಹಲದ ಮಧ್ಯೆ ಉಭಯ ಕಲಾಪಗಳು ಸೋಮವಾರಕ್ಕೆ ಮುಂದೂಡಿಕೆ ಆಯಿತು. ಬ್ಯೂರೋ ರಿಪೋರ್ಟ್, TV9.